ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಧಾನಸೌಧದಲ್ಲಿ ಇವತ್ತು ಕೂಡ ಸದನದಲ್ಲಿ ಗದ್ದಲ ಗಲಾಟೆ ಮುಂದುವರೆದಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಪಕ್ಷಗಳು ಕಪ್ಪುಪಟ್ಟಿ ಪ್ರದರ್ಶನ ಮಾಡಿವೆ. ವಿಪಕ್ಷಗಳಿಗೆ ಬಗ್ಗದ ಸರ್ಕಾರ, ಇತ್ತ ಪಟ್ಟು ಬಿಡದ ವಿಪಕ್ಷಗಳ ನಡುವೆ ಸದನ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಹಾಗಿದ್ರೆ ಇವತ್ತು ಏನೆಲ್ಲ ಹೈಡ್ರಾಮಾ ನಡೀತು, ಬನ್ನಿ ನೋಡೋಣ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಗದ್ದಲ ಗಲಾಟೆಗೆ 5ನೇ ದಿನವೂ ಕೊಚ್ಚಿ ಹೋದ ಕಲಾಪ. ಸಚಿವ ನಾಗೇಂದ್ರ ರಾಜೀನಾಮೆ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಳೆದ 5 ದಿನಗಳಿಂದ ಸದನದಲ್ಲಿ ಧರಣಿ ನಡೆಸುತ್ತಿರೋ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಇಂದು ಮತ್ತಷ್ಟು ಆಕ್ರೋಶ ಹೊರಹಾಕಿದರು. ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಿದ ವಿಪಕ್ಷ ನಾಯಕರು ಕಪ್ಪು ಟಿ ಶರ್ಟ್ ಧರಿಸಿ ಸದನಕ್ಕೆ ಎಂಟ್ರಿ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆದರೆ ಸ್ಪೀಕರ್ ನಡೆಸಿದ ಸಂಧಾನ ಸಭೆಯ ಬಳಿಕ ಕಪ್ಪು ಟಿ ಶರ್ಟ್ ಪ್ರತಿಭಟನೆಯಿಂದ ಅಶೋಕ್ ಪಡೆ ಹಿಂದೆ ಸರಿಯಿತು. ಇತ್ತ ಸದನ ಆರಂಭವಾಗುತ್ತಿದ್ದಂತೆಯೇ ಮತ್ತೆ ಸ್ಪೀಕರ್ ಪೀಠದ ಮುಂಭಾಗಕ್ಕೆ ನುಗ್ಗಿದ ಶಾಸಕರು ಡೌನ್ ಡೌನ್ ನಾಗೇಂದ್ರ, ಕಳಂಕಿತ ಸಚಿವನನ್ನ ವಜಾ ಮಾಡಿ ಅಂತ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ಇದಕ್ಕೆ ಪ್ರತಿಯಾಗಿ ಆಡಳಿತ ಪಕ್ಷದ ಸದಸ್ಯರು ರಾಜ್ಯದಲ್ಲಿ ಭೀಕರ ಬರವಿದೆ, ಜನಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಒಬ್ಬ ವ್ಯಕ್ತಿಗಾಗಿ ಕಲಾಪ ಹಾಳು ಮಾಡ್ತಿದ್ದೀರಾ ಅಂತ ತಿರುಗೇಟು ನೀಡಿದ್ರು. ಉಭಯ ನಾಯಕರ ವಾಕ್ಸಮರದಿಂದಾಗಿ ಸ್ಪೀಕರ್ ಕಲಾಪವನ್ನು 2 ಬಾರಿ ಮುಂದೂಡಬೇಕಾಯಿತು. ಗಲಾಟೆ ನಡುವೆ 1972-73ರ ಅಪಾರ್ಟ್ಮೆಂಟ್ ಕಾಯ್ದೆಗೆ ಸರ್ಕಾರ ತಿದ್ದುಪಡಿ ತಂದಿದ್ದು ಮಾಲೀಕತ್ವದ ಗೊಂದಲಕ್ಕೆ ತೆರೆ ಎಳೆದಿದೆ. ಹೊಸ ಕಾಯ್ದೆಯಂತೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ತೆರವುಗೊಳಿಸುವ ಪರಿಸ್ಥಿತಿ ಬಂದರೆ 75% ಮಾಲೀಕರು ಒಪ್ಪಿದರೆ ಸಾಕು, ಮತ್ತೆ ಕಟ್ಟಡ ಮರು ನಿರ್ಮಾಣ ಮಾಡಿ ಫ್ಲಾಟ್ ಪಡೆಯಬಹುದು. ಒಂದು ವೇಳೆ ಅದಕ್ಕಿಂತ ಕಡಿಮೆ ಜನ ಒಪ್ಪಿದರೆ ಆ ಜಾಗವನ್ನು ಮಾರಾಟ ಮಾಡಿ ಪ್ರತಿಯೊಬ್ಬರಿಗೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಭೂಮಿಯ ಮೌಲ್ಯ ಅಥವಾ ಸಮಪಾಲು ಸಿಗಲಿದೆ. ಇದರ ಜೊತೆಗೆ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೂ ಅಂಕಿತ ಬಿದ್ದಿದೆ. ನಿಯಮ ಮೀರಿ ನಿರ್ಮಾಣವಾಗಿರೋ ಸಾವಿರಾರು ಅನಧಿಕೃತ ಲೇಔಟ್ಗಳಲ್ಲಿ ರಸ್ತೆ, ನೀರು, ವಿದ್ಯುತ್ ಪಡೆಯಲು ಪರದಾಡ್ತಿರೋ ಜನರಿಗೆ ಅನುಕೂಲ ಮಾಡಲು ಸರ್ಕಾರ ಸೆಕ್ಷನ್ 2ಕ್ಕೆ ತಿದ್ದುಪಡಿ ತಂದಿದೆ. ಬಿ ಖಾತೆಯಿಂದ ಎ ಖಾತೆಗೆ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ನೀಡಿದೆ. ಒಟ್ಟಿನಲ್ಲಿ ವಿಧಾನಸಭೆ ಅಧಿವೇಶನ 7ನೇ ದಿನಕ್ಕೆ ಕಾಲಿಟ್ಟಿದ್ರೂ ಅದರಲ್ಲಿ ಬೊಬ್ಬೆ ಹೊಡೆದು ಕಳೆದಿದ್ದೇ 5 ದಿನ. ಬರದ ಬಿಸಿ ರೈತರ ಸಂಕಷ್ಟದ ಬಗ್ಗೆ ಗಂಭೀರ ಚರ್ಚೆ ನಡೆಯಬೇಕಿದ್ದ ಸದನ ಸಚಿವ ನಾಗೇಂದ್ರ ರಾಜೀನಾಮೆ ರಂಪಾಟಕ್ಕೆ ಬಲಿಯಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ಟಿವಿ, ಬೆಂಗಳೂರು.